ತುಂಗಭದ್ರಾ ಡ್ಯಾಂ ಖಾಲಿಯಾದ್ರೆ ರಾಜ್ಯಕ್ಕೆ ಕಷ್ಟ. ಡ್ಯಾಂ ಖಾಲಿಯಾದ್ರೆ ರೈತರಿಗೆ ಇನ್ನಿಲ್ಲದ ಸಂಕಷ್ಟ. 4 ಜಿಲ್ಲೆ ಜನರಿಗೆ ಸಂಕಷ್ಟ ಎದುರಾಗಲಿದೆ. ಅದರ ಜೊತೆಗೆ ಆಂಧ್ರಕ್ಕೂ ಕೂಡ ಇದೇ ಪಾಲು ಹೋಗಬೇಕು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ತುಂಗಭದ್ರಾ ಡ್ಯಾಂ ಖಾಲಿಯಾದ್ರೆ ಕಷ್ಟ. ತುಂಗಭದ್ರಾ ಡ್ಯಾಂನಿಂದ 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಇರುವಂತದ್ದು. ತುಂಗಭದ್ರಾ ಜಲಾಶಯದಲ್ಲಿ ನೀರನ್ನ ಉಳಿಸಿಕೊಂಡು ಗೇಟ್ ದುರಸ್ತಿ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ತಜ್ಞರು. ಆದ್ರೂ ಸಾಧ್ಯವಾಗ್ತಿಲ್ಲ ಅದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಜಲಾಶಯದಿಂದ 65 ಟಿಎಂಸಿ ನೀರನ್ನ ಖಾಲಿ ಮಾಡಿದ್ರೆ ಮಾತ್ರ ಮೇಲೆ ಹಾನಿಗೊಳಗಾಗಿರುವಂತಹ ಗೇಟನ್ನ ದುರಸ್ತಿ ಕಾರ್ಯ ಮಾಡಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನೀರು ಖಾಲಿಯಾದ್ರೆ ಜನರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ತುಂಗಭದ್ರಾ ಜಲಾಶಯ ಗೇಟ್ ಕಿತ್ತು ಹೋದಂತ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಡಿಸಿಎಂ ಪಡೆದುಕೊಂಡಿದ್ದಾರೆ. ಬಹುದೊಡ್ಡ ಆಪತ್ತು, ಅನ್ಯಾಯ ಈಗಾಗಲೇ ಪೋಲಾಗಿ ಹೋಗ್ತಾ ಇರುವಂತಹದ್ದನ್ನ ನೋಡ್ತಾ ಇದ್ರೆ ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳ ರೈತರ ಹಿತಕ್ಕಾಗಿ ನಾಟಿ ಮಾಡಿರುವ ಮುಂಗಾರು ಬೆಳೆಗಾದ್ರೂ ಕೂಡ ನೀರು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ. ಇನ್ನೇನು 4-5 ದಿನದಲ್ಲಿ ಗೇಟ್ ದುರಸ್ತಿ ಕಾರ್ಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕೂಡ ಹೇಳಲಾಗಿದೆ. ಆದರೆ ರೈತರನ್ನ ಬದುಕಿಸಬೇಕಾಗಿದೆ. ನಾವು ಜಲಾಶಯದಿಂದ ನೀರಾವರಿ ಮಾಡೋದಕ್ಕೆ 2 ಬೆಳೆಗಳಿಗೂ ಕೂಡ ಸುಮಾರು 115 ಟಿಎಂಸಿ ನೀರು ಬೇಕು. ಈಗ 53 ಟಿಎಂಸಿ ನೀರು ಉಳಿಸಬೇಕಾಗಿದೆ. ಗೇಟ್ ನಂಬರ್ 19ರ ಜೊತೆಗೆ ಇನ್ನೂ ಕೂಡ 10 ಗೇಟ್ ದುರಸ್ತಿ ಕೆಲಸವೂ ಕೂಡ ನಡೀತಾ ಇದೆ ಅಂತ. ಅಲ್ಲಿ ಕೇವಲ 19ನೇ ಗೇಟ್ ಒಂದೇ ನಾವು ಗಮನಿಸೋದಲ್ಲ, ಅಕ್ಕಪಕ್ಕದ ಗೇಟ್ಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಜಲಾಶಯದ ಹಳೆ ಮಾದರಿ ಕೂಡ ಅದರ ಬ್ಲೂ ಪ್ರಿಂಟ್ ಅನ್ನ ಪರಿಣಿತರಿಗೆ ನೀಡಿ ಯಾವ ರೀತಿಯಾಗಿ ಯಾವ ಮಾದರಿಯಲ್ಲಿ ಆ ಜಲಾಶಯವನ್ನು ರೂಪಿಸಿದ್ರು, ನೀರಾವರಿ ಇಲಾಖೆಯ ಪರಿಣಿತ ತಂಡ ಕೂಡ ಭೇಟಿ ಕೊಟ್ಟು ಅದರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಇಲ್ಲೆಲ್ಲ ಕೂಡ ಸದ್ಯದ ಮಟ್ಟಿಗೆ ಬೈದ ವಾತಾವರಣ. ಅದ್ರ ಜೊತೆಗೆ ಅಲ್ಲಿಗೆಲ್ಲ ಕೂಡ ನೀರು ಹೋಗ್ಬೇಕು. ಡ್ಯಾಮ್ ಒಡೆದ ವದಂತಿ ಹಬ್ತಾ ಇದ್ದಂತೆ ಜನರು ಕೂಡ ಗಂಟು ಮುಟ್ಟೆ ಕಟ್ಟಿದ್ದಾರೆ. ನೋಡಿ, ತುಂಗಭದ್ರಾ ಜಲಾಶಯದ ಗೇಟ್ನ ಚೈನ್ ಲಿಂಕ್ ತುಂಡಾದಂಥ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನ ಗಾಬರಿಗೊಂಡು ಡ್ಯಾಮ್ ಒಡೆದಿದ್ದು ಕಂಪ್ಲಿ ಕೋಟೆಗೆ ನೀರು ನುಗ್ಗುತ್ತೆ ಅಂತ, ಮನೆಗಳು ಜಲಾವೃತ ಆಗುತ್ತೆ ಅಂತ ವದಂತಿ ಹರಡಿ ಕೋಟೆ ಪ್ರದೇಶದ ಜನರೆಲ್ಲರೂ ಕೂಡ ಬೇರೆ ಕಡೆಗೆ ತೆರಳಿದ್ದಾರೆ. ಅದರ ಜೊತೆಗೆ ಡ್ಯಾಂ ನಿರ್ವಹಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಗಭದ್ರಾ ಜಲಾಶಯದ ಗೇಟ್ ಕಳಚಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಜಲಾಶಯಕ್ಕೆ ಸಾರ್ವಜನಿಕರ ಪ್ರವೇಶವನ್ನ ನಿಷೇಧಿಸಲಾಗಿದೆ. ತುಂಗಭದ್ರಾ ಡ್ಯಾಂಗೆ ನಾಯಕರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್ ಭೇಟಿ ಕೊಟ್ಟು ಸ್ಥಳದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಹಲವರು ಭೇಟಿಯನ್ನ ಕೊಟ್ಟಿರುವಂತದ್ದು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರ ಜೊತೆ ತೆರಳಿ ಮಾಹಿತಿಯನ್ನ ಪಡೆದುಕೊಂಡಿದ್ರು. ನಾಳೆ ಸಿಎಂ ಅವರು ಹೋಗ್ತಾ ಇದ್ದಾರೆ. ನಾಳೆ ಸಿಎಂ ಹೋಗಿ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಇವತ್ತು ಬಿಜೆಪಿ ನಾಯಕರು ಅಶೋಕ್, ವಿಜೇಂದ್ರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಸ್ಥಳದ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. 2ನೇ ಅತಿ ದೊಡ್ಡ ಜಲಾಶಯ ತುಂಗಭದ್ರಾ ಜಲಾಶಯ, ಮಹತ್ವವಾದಂಥ ಡ್ಯಾಮ್ಗೆ ಈ ರೀತಿಯಾದಂತಹ ಒಂದು ಅಪಾಯ ಎದುರಾಗಿರುವಂಥದ್ದು ಬೇಸರ. ಸ್ವಲ್ಪ